ಮಹಿಳೆಯರಿಗೆ ಸುಖ ನೀಡುವ ಸಂಭೋಗದ ಪೊಸಿಷನ್ಗಳು ನಿಮಗೆ ಗೊತ್ತೇ? ನಿಮ್ಮ ಸಂಗಾತಿಗೆ ಯಾವ ಸಂಭೋಗದ ಪೊಸಿಷನ್ಗಳು ಖುಷಿ ನೀಡುತ್ತವೆ ಎಂಬುದನ್ನು ತಿಳಿದಿರುವುದು ಅತ್ಯಂತ ಮುಖ್ಯ. ಆದರೆ ಈ ಬಗ್ಗೆ ಸ್ಪಷ್ಟ ಜ್ಞಾನವಿಲ್ಲದಿದ್ದರೆ ಈ ವಿಷಯದಲ್ಲಿ ತಿಳಿದುಕೊಳ್ಳುವುದು ಉತ್ತಮ. ಕಾಮಶಾಸ್ತ್ರದ ಪ್ರಕಾರ ಮಹಿಳೆ ಮತ್ತು ಪುರುಷರು ಇಬ್ಬರೂ ಸಂಭೋಗದ ಜೀವನವನ್ನು ಆನಂದಿಸಬಹುದು. ಮಹಿಳೆಯರು ಯಾವ ರೀತಿಯ ಸಂಭೋಗಕ್ಕೆ ಹೆಚ್ಚು ಒಲಸು ತೋರಿಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ. 1. ಪುರುಷನು ಮಹಿಳೆಯ ಮೇಲಿರುವ ಪಾಸಿಷನ್. ಇದು ಒಂದು ಪಾರಂಪರಿಕ ವಿಧಾನವಾಗಿದ್ದರೂ ಸಹ ಬಹುಮಹಿಳೆಯರು ಈ ಪಾಸಿಷನ್ನನ್ನು ಇಷ್ಟಪಡುತ್ತಾರೆ. ಈ ವಿಧಾನದಲ್ಲಿ ಶಾರೀರಿಕ ಸಂಪರ್ಕ ಜಾಸ್ತಿಯಾಗಿದ್ದು ಪ್ರೀತಿಯ ಅನುಭವವು ಗಾಢವಾಗಿರುತ್ತದೆ. 2. ಮಹಿಳೆ ಪುರುಷನ ತೊಡೆಯ ಮೇಲೆ ಕುಳಿತುಕೊಳ್ಳುವ ಪಾಸಿಷನ್. ಈ ಪಾಸಿಷನ್ನಲ್ಲಿ ಮಹಿಳೆ ಮೇಲುಗಡೆಯಿಂದ ಸಂಭೋಗವನ್ನು ನಿಯಂತ್ರಿಸುತ್ತಾಳೆ. ಹೃದಯದಿಂದ ಹೃದಯಕ್ಕೆ ಸಂಪರ್ಕ ಉಂಟಾಗಿ ಭಾವನಾತ್ಮಕವಾಗಿ ಮಿತಿಗೆ ಹೋಗುವ ಅನುಭವ ಇರುತ್ತದೆ. ಈ ಸಮಯದಲ್ಲಿ ಚುಂಬನ ಕೂಡ ಸೇರಿದರೆ ಪ್ರೀತಿಯ ತೀವ್ರತೆ ಇನ್ನಷ್ಟು ಹೆಚ್ಚಾಗುತ್ತದೆ. 3. ಮಹಿಳೆ ಪುರುಷನ ಮೇಲೆ ಇರುವ ಪಾಸಿಷನ್. ಈ ಪಾಸಿಷನ್ನಲ್ಲಿ ಮಹಿಳೆ ಡಾಮಿನೇಟ್ ಮಾಡುತ್ತಾಳೆ. ಹಲವಾರು ಮಹಿಳೆಯರಿಗೆ ಈ ರೀತಿಯ ನಿಯಂತ್ರಣವು ಇಷ್ಟವಾಗುತ್ತದೆ. ಈ ವಿಧಾನದಲ್ಲಿ ಅವರು ಶೀಘ್ರವಾಗಿ ಆನಂದವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಪುರುಷನು ಸಹಾನುಕೂಲವಾಗಿ ಸಹಕಾರ ನೀಡಿದರೆ ಈ ಅನುಭವ ಇನ್ನಷ್ಟು ಸುಖದಾಯಕವಾಗುತ್ತದೆ. 4. ಪೊಸಿಷನ್ 66. ಪೊಸೆಷನ್ 66. ಇದನ್ನು ರೊಮ್ಯಾಂಟಿಕ್ ಮತ್ತು ವಿಭಿನ್ನ ಅನುಭವದ ಪೊಸಿಷನ್ ಎಂದು ಪರಿಗಣಿಸಲಾಗುತ್ತದೆ. ಪ್ರೀತಿ ಮತ್ತು ಕಾಮ ಇಬ್ಬರ ಸಂಕಲನವಾಗಿರುವ ಈ ವಿಧಾನವು ಶರೀರದ ಜೊತೆಗೆ ಮನಸ್ಸಿನೂ ತೃಪ್ತಿಗೊಳಿಸುತ್ತದೆ. 5. ಸ್ಪೂನ್ ಫೀಡಿಂಗ್ ಪೊಸಿಷನ್. ಸ್ಪೂನ್ ಫೀಡಿಂಗ್ ಪೊಸಿಷನ್ ಇದು ನಡುರಾತ್ರಿ ಅಥವಾ ವಿಶ್ರಾಂತಿಯ ಸಮಯದಲ್ಲಿ ಹೆಚ್ಚು ಉಪಯುಕ್ತ. ಇಬ್ಬರು ಪಕ್ಕಪಕ್ಕಕ್ಕೆ ಬಿದ್ದಂತೆಯೇ ಒಬ್ಬರ ಮೇಲೊಬ್ಬರು ಸೇರಿಕೊಂಡಿರುವಂತೆ ಶರೀರ ಸಂಬಂಧ ಮಾಡುತ್ತಾರೆ. ಈ ಪಾಸಿಷನ್ನಲ್ಲಿ ಸೌಖ್ಯದ ಜೊತೆಗೆ ಭದ್ರತೆ ಮತ್ತು ಆತ್ಮೀಯತೆಯೂ ಹೆಚ್ಚಾಗುತ್ತದೆ.